ಓಕೆ ಗೈಸ್, ಇದಿಷ್ಟು ದಿನ ಹಾಗೆ ಕಸ ಗುಡಿಸ್ತಾ ಇದ್ದೆ. ಆಮೇಲೆ ಸ್ವಲ್ಪ ಧೂಳು ಜಾಸ್ತಿ ಬರ್ತಾಯಿತ್ತಲ್ಲ, ಏನು ಮಾಡೋದು ಅಂತ ನೋಡಿದಾಗ ವ್ಯಾಕ್ಯೂಮ್ ಕ್ಲೀನರಲ್ಲಿ ಈಸಿ ಕ್ಲೀನ್ ಮಾಡ್ಬೋದು ಅಂತ ಗೊತ್ತಾಯಿತು. ಸೊ ನೋಡ್ಬೋದು ವ್ಯಾಕ್ಯೂಮ್ ಕ್ಲೀನರ್. ಇವಾಗ ನೋಡಿ ಆನ್ ಮಾಡ್ತೀನಿ. ನೋಡಿ ಗೈಸ್, ಎಷ್ಟು ಈಸಿಯಾಗಿ ಎಳ್ಕೊಳತ್ತೆ ಅಂದರೆ ನೋಡಿ, ಅಲ್ಲಷ್ಟೈತೆ ಬೆಸ್ಟು. ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಇಲ್ಲಿ ಹಿಂದಕ್ಕೋ ಗೊತ್ತಿಲ್ಲ, ಒಟ್ಟಿನದೆಲ್ಲ ಎಳಿತೈತೆ ನೋಡಿ. 2 ನಿಮಿಷಕ್ಕೆ ಕ್ಲೀನ್ ಮಾಡ್ಬೋದು ಗೈಸ್. ಕಸ ಗುಡಿಸಿ ತುಂಬ ಕಷ್ಟಪಡ್ತಾ ಇದ್ದೆ. ಇದು ಯಾವುದೋ ಒಂದು ವಿಡಿಯೋ ಬಂತು ನೋಡಿ, ಫುಲ್ಲು ಕ್ಲೀನ್ ಮಾಡಿ ಹಾಕ್ಬಿಡ್ತು. ಎಲ್ಲ ಹಾಕ್ಬಿಡ್ತದೆ ಹಿಂಗೆ. ಈಗ ಬೇರೆದೆಲ್ಲ ಇದೆ. ಇದು ಇಲ್ಲಿ ಇದನ್ನು ತಗೊಂಬೋದು ನೋಡಿ, ತೋರಿಸ್ತೀನಿ ನೋಡಿ. ಇದು ಮಾತ್ರ ತಗೊಂಡ್ರೆ ನೋಡಿ ಗೈಸ್, ಒಂಚೂರು ಡಸ್ಟ್ ಬರಲ್ಲ ನೋಡಿ. ಇದನ್ನು ಹೇಳ್ಕೊಂಡ್ಬಿಡ್ತೇನೆ. ಸ್ಲೋಲಿ ಏನು ಮಾಡಬೇಕು, ಮಾಡಿದ್ರೆ ಹೇಳ್ತದೆ. ನೋಡ್ಬೋದು ನೋಡಿ ಗೈಸ್. ಇವಾಗ 2 ನಿಮಿಷಕ್ಕೆ ಕ್ಲೀನ್ ಮಾಡ್ಬೋದು ನಮ್ಮ ಎದುರಿನ ಬಾಕ್ಸ್ ಮೇಲೆ. ಆಮೇಲೆ ಧೂಳು ಇರ್ತದಲ್ಲ ಹೀಗೆ ನೋಡಿ, ಬಾಕ್ಸ್ ಮೇಲೆ ಧೂಳು ಇರೋದನ್ನು ಕ್ಲೀನ್ ಮಾಡ್ಬೋದು. ಅದಕ್ಕೆ ಇನ್ನೊಂದು ಬ್ರಷ್ ಥರ ಬರ್ತದೆ, ಅದು ಬಾಕ್ಸಲ್ಲಿ ಕೊಟ್ಟವ್ರೆ. ಅದನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕ್ಲೀನ್ ಮಾಡ್ಬೋದು. ಓ ನೋಡಿ, ಇಲ್ಲೇ ಇಟ್ಕೊಂಡ್ಬಿಟ್ಟೈತೆ. ಅಯ್ಯೋ, ಇದೆಷ್ಟು ಪವರ್ ಬಾಕ್ಸ್ನ ಬರ್ತೈತೆ. ಹೋಗಿ ದೂರದಲ್ಲೇ ಹಿಡ್ಕೊಬೇಕು, ಹತ್ತದಲ್ಲೇ ಹಿಡ್ಕೊಂಬಿಟ್ರೆ ನೋಡಿ. ನೋಡೋಣ ಗೈಸ್, ಇಷ್ಟು ಫುಲ್ಲು ಕ್ಲೀನ್ ಮಾಡ್ಬಿಟ್ಟು ಸಿಗ್ತೀನಿ ನೋಡಿ. ಇಷ್ಟು ಬೇಕಂತ ಇಷ್ಟು ದಿವಸ ಕಸ ಗುಳಿಸಿರ್ಲಿಲ್ಲ, ಒಟ್ಟಿಗೆ ಇದು ಹೊಸದಾಗಿ ತರಿಸಿದ್ದು ನಾನು. ಸೊ ಇದು ಬಂದಮೇಲೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇಷ್ಟೆಲ್ಲ ಹಂಗೆ ಬಿಟ್ಟಿದ್ದೆ. ಈಗ ಹಿಂಗೆ ನೋಡ್ತಾ ಇದ್ದೀರಲ್ಲ, ಕ್ಲೀನ್ ಮಾಡ್ಬಿಟ್ಟು ನಿಮಗೆ ಸಿಗ್ತೀನಿ ನೋಡಿ. ಎಲ್ಲ ಫುಲ್ಲು ಕ್ಲೀನ್ ಮಾಡ್ಬಿಡ್ತೀನಿ, ಒಂಚೂರು ಬಿಡ್ದಂಗೆ. ವಾಶ್ ಹಾಕ್ಕೊಂಡು ಕ್ಲೀನ್ ಮಾಡಿಬಿಡ್ಬೇಕು. ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ನೀವು ನೋಡ್ತಾ ಇರ್ಬೋದು ಏನೋ ಒಂದು ಡಿಫ್ರೆನ್ಸ್ ಕಾಣ್ತಿದೆಯಲ್ಲ ಅಂತ. ಏನು ಡಿಫ್ರೆನ್ಸು ಅಂದರೆ, ನಮ್ಮ ಒಂದು ಕೇಜ್ ಏನಿತ್ತು, ಸರಿ ಒಂದು ಇವೇರಿ ಏನಿತ್ತು, ಅದ್ರ ಬಾಗಿಲಿಗೆ ಆ್ಯಕ್ಚುಲಿ ಇಷ್ಟು ದಿವಸ ಆಯಿಲ್ ಪೇಂಟ್ ಅಂದ್ಕೊಂಡು ನಾನು ಪೇಂಟ್ ಮಾಡಿದ್ದು, ಅದು ಬರೀ ಪ್ರೈಮರ್ ಅಷ್ಟೇ. ಇಷ್ಟು ದಿವಸ ಪ್ರೈಮರೇ ಹೊಡೆದಿದ್ದು. ಈಗ ಆಯಿಲ್ ಪೇಂಟ್ನ ಮಾಡಿದ್ದೀನಿ ತಂದು. ಸೊ ಒಂದು ಕೇಜಿಗೆ ಹೊಡೆಯೋಣ ಅಂತ ತಂದೆ. ಆಮೇಲೆ ಐಡಿಯಾ ಬಂತು ಇದಕ್ಕೆ ಪೇಂಟ್ ಮಾಡೋಣ ಅಂದ್ಬಿಟ್ಟು ಫುಲ್ಲು ಪೇಂಟ್ ಮಾಡಿದ್ದೀನಿ. ಅದಾದ ನಂತರ ಇಲ್ಲಿ ಸೀಟ್ಗೂ ಕೂಡ ಪೇಂಟ್ನ ಮಾಡಿದ್ದೀನಿ, ನೀವು ನೋಡ್ಬೋದು. ಇದೊಂದು ಕಂಬ ಇತ್ತು ಇಲ್ಲಿ, ಇದಕ್ಕೂ ಕೂಡ ಪೇಂಟ್ ಮಾಡಿದ್ದೀನಿ. ಆಮೇಲೆ ಒಂದು ಕೇಜು ಪೇಂಟ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಸೊ ಗೈಸ್, ಮತ್ತು ವ್ಯಾಕ್ಯೂಮ್ ಕ್ಲೀನರು ಬಗ್ಗೆ ಹೇಳಬೇಕಂದ್ರೆ ನೋಡಿ, ಈ ವ್ಯಾಕ್ಯೂಮ್ ಕ್ಲೀನರು ಚೆನ್ನಾಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ, ಕಾಸು ಕೊಟ್ಟು ತಗೊಂಡಿರೋದು. ಇನಾಲ್ಸಾ ಕಂಪ್ನಿದು. ಬಟ್ ಇದನ್ನು ಅಮೆಝಾನ್, ಫ್ಲಿಪ್ಕಾರ್ಟ್ ತೊಗೊಳ್ಬೇಕಾಯ್ತು, ಬೇಗ ಬಂದುಬಿಡ್ತದೆ ಅಂದ್ಬಿಟ್ಟು ಜೆಪ್ಟೋಲ್ಲಿ ತೊಗೊಂಡೆ. ಈ ಜೆಪ್ಟೋ ಕಂಪ್ನಿಗೆ ಎಲ್ಲರೂ ಟ್ಯಾಗ್ ಮಾಡಿ, ಏಕೆಂದರೆ ನೋಡಿ ಗೈಸ್, ಇವಾಗ ನಿಮಿಷ ಇರಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೇನು ಸ್ವಲ್ಪ ಬ್ಲರ್ ಇದೆ. ಇಲ್ಲಿ ಮೇಲ್ಗಡೆ ಇಲ್ಲಿ ನೋಡ್ತಾ ಇದ್ರೆ ಒಂದು ಹ್ಯಾಂಡಲ್ ಥರ ಇದೆಯಲ್ಲ, ಈ ಹ್ಯಾಂಡಲ್ಗೆ ಸ್ಕ್ರೂನೇ ಕೊಟ್ಟಿಲ್ಲ ಇವರು. ಏನು ಚೆನ್ನಾಗರು ನೋಡಿ, ದುಡ್ಡೆಲ್ಲ ಸೇಮೇನೆ. ಏನೋ ಡಿಸ್ಕೌಂಟ್ 60 ರೂಪಾಯಿ ಏನೋ ಡಿಸ್ಕೌಂಟ್ ಮಾಡೋರು ಅಂದ್ಬಿಟ್ಟು ಈ ಸ್ಕ್ರೂ ಕಿತ್ಕೊಂಡ್ಬಿಡೋದು 60 ರೂಪಾಯಿಗೆ. ಹಾಂ ನೋಡಿ ಗೈಸ್, ನೋಡಿ ಈಗ ತಾನೇ ಚಳಿ ಇತ್ತು. ಈ ಬೆಂಗಳೂರು ವೆದರ್ ಹೆಂಗಾಗ್ಬಿಟ್ಟೈತೆ ಅಂದರೆ, ಈಗ ಒಂದು 5 ನಿಮಿಷದ ಮುಂಚೆ ಮೋಡ ಇತ್ತು, 4 ನಿಮಿಷದ ಮುಂಚೆ ಮಳೆ ಉದುರ್ತಿತ್ತು.
ಈಗ ಅಲ್ಲೇ ಇನ್ನೊಂದು 2 ನಿಮಿಷಕ್ಕೆ ಅಲ್ಲೇ ಬಿಸಿಲು ಬಂದೈತೆ, ಇನ್ನೊಂದು 3 ನಿಮಿಷಕ್ಕೆ ಮತ್ತೆ ಮೋಡ ಆಗುತ್ತೆ. ಈ ಥರ ಆಟ ಆಡಿಸ್ತೈತೆ ಕ್ಲೈಮೇಟು. ನೋಡಿ ಇವಾಗ ಇವು ಬಿಸಿಲು ಆಗೋಯ್ತು. ಸೊ ನೋಡ್ಬೋದು ಗೈಸ್, ಇಲ್ಲಿ ಇವರು 60 ರೂಪಾಯಿ ಅಂತ ಡಿಸ್ಕೌಂಟ್ ಕೊಟ್ಬಿಟ್ಟು ಮತ್ತೆ ನಮ್ಮ ಹತ್ರ ಇಲ್ಲಿ ಕೊಟ್ಟಿರೋ ಥರ ಕೊಟ್ಬಿಟ್ಟು ಸ್ಕ್ರೂ ಕಿತ್ಕೊಂಡ್ಬಿಟ್ಟವ್ರೆ. ಸ್ಕ್ರೂ ಕೊಟ್ಟೇ ಇಲ್ಲ ಅವರು. ಆ್ಯಕ್ಚುಲಿ ನಾನು ಅನ್ಬಾಕ್ಸ್ ಮಾಡಿದಾಗ ನೋಡಿದೆ, ಏನು ಮಾಡೋದು ನೋಡಿ, ತೋರಿಸ್ತೀನಿ ಅದು ತೋರಿಸ್ತೀನಿ ನಿಮಗೆ ಯಾವುದದು ಅಂತ. ಹ್ಯಾಂಡಲು ನೋಡಿ, ಇದು ವ್ಯಾಕ್ಯೂಮ್ ಕ್ಲೀನರಾ, ಇದ್ರೊಳಗಡೆ ಬಂದಿರೋ ಐಟಮ್ಸ್ ಇವೆಲ್ಲ ನೋಡಿ. ಇದೆ ಹ್ಯಾಂಡಲು. ಈ ಹ್ಯಾಂಡಲ್ನ ಹಿಂಗೆ ಇದ್ರ ಮೇಲೆ ಹಿಂಗೆ ಕೂರಿಸ್ಬೇಕು, ಆಯಿತಾ. ಇಲ್ಲಿಗೆ ಒಂದು ಹೋಲ್ ಕೊಟ್ಟವ್ರೆ. ನಾನು ಏನಿರ್ಬೋದು, ಏನೋ ಹಂಗೆ ಲಾಕ್ ಮಾಡೋದು ಅಂತ ನೋಡಿದಾಗ ಯೂಟ್ಯೂಬೆಲ್ಲ ಸರ್ಚ್ ಮಾಡಿದಾಗ ಗೊತ್ತಾಯಿತು ಅದು ಹಿಂಗೆ ಬರುತ್ತಂತೆ. ಇವ್ರು ಬಿಚ್ಬಿಟ್ಟು ಕೊಟ್ಟವ್ರೆ ಅನಿಸುತ್ತೆ ಜೆಪ್ಟೋದವರು. ಟ್ಯಾಗ್ ಮಾಡಿ ಆ ಜೆಪ್ಟೋದವ್ರಿಗೆ. ಆಮೇಲೆ ಇವ್ರದ್ದು ಇನ್ನೊಂದು ಪ್ರಾಬ್ಲಮ್ ಏನಂದರೆ, ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಇಲ್ಲ ಅಂತ ಅಲ್ಲೇ ತೋರಿಸ್ಬಿಡ್ತಾರಲ್ಲ. ಇನ್ನು ಯಾವ ಸೀಮೆ ಇವರು ಇದನ್ನು ಕೊಡ್ತಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಪ್ರಾಡಕ್ಟ್ ಎಲ್ಲ ಚೆನ್ನಾಗೇ ಇದೆ, ಬಟ್ ಈ ಥರ ಒಂದೊಂದು ಪಾರ್ಟ್ಸ್ಗಳನ್ನ ಕಿತ್ಬಿಟ್ಟು ಕೊಟ್ಟರೆ ಜನಗಳು ಯಾವ ಥರ ನಂಬೋದು ಜೆಪ್ಟೋನ. ಆಮೇಲೆ 10 ನಿಮಿಷ ಡೆಲಿವರಿ ಅಂತಾರೆ. ಇದನ್ನು ತಂದು ಕೊಡೋಕ್ಕೆ ಅವನು ಮೋಸ್ಟ್ಲಿ ಒಂದು ಅರ್ಧ ಗಂಟೆ ಮೇಲ್ ಮಾಡ್ದಪ್ಪ. ಏನಪ್ಪ ನೋಡಿ, ಇದು ಲಾಕು ಹಿಂಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಗೈಸ್. ಒಂದ್ಸರಿ ಯೂಸ್ ಮಾಡೋಣಲ್ಲ, ನೀವು ನೋಡಿರ್ತೀರ ವೀಡಿಯೋದಲ್ಲಿ. ಈಗ ಇನ್ನೊಂದ್ಸರಿ ಕ್ಲೀನ್ ಮಾಡೋಕ್ಕೆ ತಂದಿದ್ದೀನಿ. ಅದೇ ಇದೊಂದು ಹೇಳ್ಬೇಕಾಗಿತ್ತು, ಯಾಕೆಂದರೆ ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಇಲ್ವಂತೆ. ಸೊ ನಾನು ಅನ್ಬಾಕ್ಸ್ ಮಾಡಿದೆ, ಆವಾಗ ಈ ಸ್ಕ್ರೂನೇ ಕೊಟ್ಟಿಲ್ಲ ಅವರು. ಎಲ್ಲ ಚೆನ್ನಾಗಿದೆ, ಪ್ರಾಡಕ್ಟು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆದರೆ 60 ರೂಪಾಯಿ ಕಮ್ಮಿ ಮಾಡ್ತೀವಿ ಅಂದ್ಬಿಟ್ಟು ಮಾಡಿಬಿಟ್ಟು ಇವರು ಇದು ಅಂಥದ್ದು ಈ ಸ್ಕ್ರೂನ ಕೊಡಲಿಲ್ಲ. ಈಗ ನಾನು ಹಿಂಗೆ ಎತ್ಕೊಂಡು ಹೋಗೋದು ನೋಡಿ, ಹಿಂಗೆ ಎತ್ಕೊಂಬರ್ಬೇಕು ಹಿಂಗೆ. ಆಮೇಲೆ ಇದನ್ನು ಕೊಟ್ಟವ್ರೆ. ನಾನೇನೋ ಇದ್ರೊಳಗಡೆ ಏನಾರ ಇರ್ಬೋದೇನೋ ಅಂತೆಲ್ಲ. ಗೈಸ್ ಕೊಟ್ಟವ್ರೆ ಗೈಸ್, ಆ್ಯಕ್ಚುಲಿ ಸ್ಕ್ರೂ ಕೊಟ್ಟವ್ರೆ. ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ಕೊಟ್ಟವ್ರೆ ಸ್ಕ್ರೂ, 2 ಸ್ಕ್ರೂ 3 ಸ್ಕ್ರೂ 4 ಸ್ಕ್ರೂ ಕೊಟ್ಟವ್ರೆ. ಏನು ಇಲ್ಲಿಗೆ ಆಗುತ್ತಾ ಇದು ಏನೋ ಗೊತ್ತಿಲ್ಲ, ನೋಡೋಣ ಇರಿ ಹಾಕ್ಬಿಟ್ಟು. ಗೈಸ್ ನೋಡ್ಬೋದು, ಇವಾಗ ಬಂದಿದ್ದೀನಿ ನಿಮಗೆ ಒಂದು ಪ್ರಾಡಕ್ಟ್ನ ಪರಿಚಯ ಮಾಡಿಕೊಡೋಕ್ಕೆ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನಾನು ಏವೇರಿಗೆ ಯೂಸ್ ಮಾಡ್ತಾ ಇರೋಂಥ ಒಂದು ಹೊಸ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳ್ಬೋದು. ಇದನ್ನು ನಾನು ತರಿಸಿರೋದು ಜೆಪ್ಟೋಯಿಂದ. ಬೇಗ ತಂದುಕೊಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ. 10 ನಿಮಿಷಲ್ಲಿ ಅರ್ಧ ಗಂಟೆ ತೊಗೊಂಡ್ರು, 30 ನಿಮಿಷ ಮೇಲೆ ತೊಗೊಂಡ್ರು. ಇಲ್ಲಿ ನೋಡಿ, ಇನಲ್ಸ ಅಂತ ಕಂಪ್ನಿ, ವೆಟ್ಟು ಮತ್ತು ಡ್ರೈ ವ್ಯಾಕ್ಯೂಮ್ ಕ್ಲೀನರು. ಸೊ ಇದು ನಾನು ಫಸ್ಟ್ ಟೈಮ್ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ತಾ ಇರೋದು. ಸೊ ಇದು ಏನೋ ವಾಟ್ರಿಗೆ ಹಾಕೋದು, ವಾಟ್ರ್ ಅಂದರೆ ವೆಟ್ ಕ್ಲೀನ್ ಮಾಡ್ಬೇಕಾದ್ರೆ ಇದು ಯೂಸ್ ಮಾಡೋದಂತೆ. ಸೊ ಇವೆರಡು ಸುಮ್ಮನೆ ಇದು ವೇಸ್ಟ್. ಇದು ತುಂಬ ಚಿಕ್ಕ ಏನು ಇಷ್ಟು ಚಿಕ್ಕದಾಗೈತೆ ಅಂದರೆ ಒಂದು ಸ್ವಲ್ಪ ಚಿಕ್ಕ ಜಾಗ ಕ್ಲೀನ್ ಮಾಡೋಕ್ಕಷ್ಟೇ. ಯಾಕೆಂದರೆ ನಮ್ಮದು ನಿಮಗೆ ಗೊತ್ತು ಗೈಸ್, ಒಂದು ಬಕೀಟ್ ಗಟ್ಟಲೆ ಕಸ ಬರ್ತದೆ. ಸೊ ಒಂದು ಬಕೀಟ್ ಫುಲ್ಲು ತುಂಬಬೇಕು. ಸೊ ಅದಕ್ಕೆ ನಾನು ಈ ಬಕೆಟ್ನ ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಏನಾಗ್ಬಿಡುತ್ತೆ ಅಂದರೆ, ಮೊನ್ನೆ ಒಂದ್ಸರಿ ಹಿಂಗೆ ಕ್ಲೀನ್ ಮಾಡ್ತಾಯಿದ್ನಾ, ಹಿಂಗೆ ಕ್ಲೀನ್ ಮಾಡ್ಬೇಕಾದ್ರೆ ಈ ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ದೀನಿ, ಈ ಕಡೆಯಿಂದ ಆಚೆ ಬಂದುಬಿಟ್ಟೈತೆ. ಅಂದರೆ ಇದು ಇಷ್ಟವರೆಗೂ ಅಷ್ಟೇ ತುಂಬೋದು, ಇಲ್ಲಿಂದ ಒಂಚೂರು ದಾಟ್ತು ಅಂದರೆ ಇದು ಆಚೆ ಆಗ್ತಾ ಇರುತ್ತೆ. ನಾನು ಈ ಕಡೆಯಿಂದ ಎಲ್ಲ ಓಡಾಕ್ತಾಯಿದ್ದೀನಿ, ಇದು ಆಚೆ ಹಾಕೈತೆ ಇಲ್ಲಿ ಆಚೆ ಕಡೆ. ಫಸ್ಟ್ ಟೈಮ್ ಯೂಸ್ ಮಾಡಿದಲ್ವ, ನನಗೂ ಗೊತ್ತಿರಲಿಲ್ಲ. ನೋಡ್ಬೋದು, ಇನ್ನಲ್ಸ ಮೈಕ್ರೋ WD-10 ಅಂತೇನ. ಇದರ ಬೆಲೆ ಬಂದ್ಬಿಟ್ಟು ನಿಮ್ಮ ಇಷ್ಟು ಜನ ಬೆಲೆ ಕೇಳ್ಬೋದು, 3500 ರೂಪಾಯಿ. ಇದು ಏನು ಎದೊಳ್ತಾನೆ ಇತ್ತಲ್ಲ, 3500 ರೂಪಾಯಿ ಕಳಿಸಿದ್ದು. ನಿಮ್ಗೆ ಏನು ಅನಿಸುತ್ತೆ ಈ ಐಡಿಯಾ ಯಾವ ಥರ ಇದೆ? ಯಾಕೆಂದರೆ ಡಸ್ಟ್ ಅಲರ್ಜಿ ಆಗಲ್ಲ ಇದರಿಂದ. ಸೊ ಆರಾಮಾಗಿ ನಾವು ಕ್ಲೀನ್ನ ಮಾಡ್ಬೋದು. ಸೊ ಆಲ್ಮೋಸ್ಟ್ ಬಿಲ್ಡ್ ಕ್ವಾಲಿಟಿ ನೋಡ್ರೆ ಎಲ್ಲ ಪ್ಲಾಸ್ಟಿಕ್ಕು, ಫೈಬರು. ಇನ್ನು ನೀವು ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟರೆ ಒಂದು 6,000-7,000 ಕೊಟ್ಟರೆ ಇಲ್ಲಿ ಕೆಳಗಡೆ ಬಕೆಟ್ ಮೆಟಲ್ ಬರುತ್ತೆ, ಇದು ಮೇಲ್ಗಡೆ ಮಾಮೂಲಿ ಹಿಂಗೆ ಇರುತ್ತೆ, ಕೆಳಗಡೆ ಮಾತ್ರ ಮೆಟಲ್ ಬರುತ್ತೆ. ಸೊ ಅದೇನು ಅವಶ್ಯಕತೆ ಇಲ್ಲ ಅಂತ ನಾನು ಈ ಸೈಜಿನ ತರಿಸಿರೋದು. ಇದು ಮೋಸ್ಟ್ಲಿ 10 ಲೀಟ್ರ್ ಅನಿಸುತ್ತೆ, 10 ಲೀಟ್ರ್ ಇದೆ ಇದು. 10 ಲೀಟ್ರ್ ಬಕೀಟು. ಸೊ ವೈಯರೆಲ್ಲ ತುಂಬ ಉದ್ದಾನೇ ಇದೆ ಗೈಸ್, ಏನಿಲ್ಲ ತುಂಬ ಉದ್ದಾನೆ. ಎಷ್ಟು ಮೀಟ್ರ್ ಅಂತೆಲ್ಲ ಕೇಳಬೇಡಿ, ಆಮೇಲೆ ಎಷ್ಟು ಮೀಟ್ರ್ ಅಂತ ಗೊತ್ತಿಲ್ಲ ನೋಡಿ, ಸಿಕ್ಕಾಪಟ್ಟೆ ಉದ್ದಾನೇ ಇದೆ.
ಆಮೇಲೆ ಇದ್ರ ಜೊತೆಗೆ ಆ ಬ್ಯಾಗ್ ತೋರಿಸ್ದೆ. ಆಮೇಲೆ ಈ ಥರದೊಂದು ಕೊಟ್ಟವ್ರೆ ನೋಡಿ, ಇದೊಂದು ಕೊಟ್ಟವ್ರೆ. ಆಮೇಲೆ ಇದು ಒಂದು ಕೊಟ್ಟವ್ರೆ. ಇದು ಎಲ್ಲಿ ಯೂಸ್ ಮಾಡೋದು ಗೊತ್ತಿಲ್ಲ. ಇದು ಚಿಕ್ಕ ಜಾಗದಲ್ಲಿ ಇರ್ಬೋದು ಅಥವಾ ಕಾರ್ ಕ್ಲೀನ್ ಮಾಡೋಕ್ಕೆ ಇರ್ಬೋದು ಅನಿಸುತ್ತೆ. ಏನು ಆರ ಮಾರ್ಕಿಂಗ್ ಕೊಟ್ಟವ್ರಪ್ಪ. ಇದು ಹಿಂಗೆ ತಿರುಗಿಸಿ ಅಂತ ಐತೆ, ಏನಂತ ಗೊತ್ತಾಯ್ತಿಲ್ಲ. ಇದು ಇದೇನಂತ ಗೊತ್ತಿಲ್ಲ. ಮತ್ತು ಇದು ಮಾಮೂಲಿ ನಿಮ್ಗೆ ಗೊತ್ತೇ ಇರುತ್ತಲ್ಲ ದೊಡ್ಡದು. ಇದು ನಿಮಿಷ ತೋರಿಸ್ತೀನಿ ನಿಮಗೆ. ಗೊತ್ತಲ್ಲ ನಿಮಗೆ, ಇದು ಈ ಥರ ಇದು ಇಲ್ಲಿ ಇದ್ರದ್ದು ಪೈಪಿಗೆ ಕನೆಕ್ಟ್ ಮಾಡಿಬಿಟ್ಟು ನೋಡಿ, ಇಲ್ಲಿದೆ ಪೈಪು. ಇದ್ರ ಪೈಪಿಗೆ ಇಲ್ಲಿ ಕನೆಕ್ಟ್ ಮಾಡಿಬಿಟ್ರೆ ಹಿಂಗೆ ಫುಲ್ಲು ಕಸ ಎತ್ಬಿಡೋದೆ. ಈ ವೆಟ್ ಹೆಂಗೆ ಮಾಡೋದು ಗೊತ್ತಿಲ್ಲ ಇದರಲ್ಲಿ ನನಗೆ. ಯೂಶಲಿ ಇವಾಗ ಡ್ರೈಗೆ ಯೂಸ್ ಆಗ್ತಾಯಿದೆ. ಇದು ವೆಟ್ ಹೆಂಗೆ ಯಾವ ಥರ ಇದು ಮಾಡೋದು ಅಂತ ಗೊತ್ತಿಲ್ಲ. ಆಮೇಲೆ ಕಮೆಂಟ್ ಮಾಡಿ ಗೈಸ್, ಇವಾಗ ಹೆಂಗೆ ಕಾಣ್ತಾ ಇದೆ ನಮ್ಮ ಒಂದು ಡೋರು, ಏವೇರಿ ಡೋರು. ವೈಟ್ ಪೇಂಟ್ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ ನಿಮಗೆ. ನಮ್ಮ ಏವೇರಿ ಒಳಗಡೆ ನಾನೊಂದು ಕೇಜ್ನ ಪೇಂಟ್ ಮಾಡಿದ್ದೀನಿ, ಅಂದರೆ ಟ್ರಾವೆಲ್ ಕೇಜು. ನೋಡಿ ಇಲ್ಲಿದೆ ನೋಡಿ ಗೈಸ್, ಟ್ರಾವೆಲ್ ಕೇಸ್ ನಾನೇ ಪೇಂಟ್ ಮಾಡಿದ್ದೀನಿ. ಬರ್ಡ್ಸ್ ವೀಡಿಯೋ ತೆಗಿಯೋಕ್ಕೆ ಇದರೊಳಗಡೆ ಪೇಂಟ್ ಮಾಡಿರೋದು. ಇವಾಗ ನಾನು ಈಗ ಕ್ಲೈಮೇಟು ಸ್ವಲ್ಪ ಚೆನ್ನಾಗಿಲ್ದಿರೋ ಕಾರಣ ಈಗ ಯಾವಾಗಲೂ ಹೀಟ್ರ್ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ 2000 ವಾಟ್ ಹೀಟರ್ ಇದು. ಫುಲ್ ಡೇ ಯೂಸ್ ಮಾಡಿಬಿಟ್ರೆ ತಿಂಗಳಿಗೆ 4000-5000 ಬಂದ್ಬಿಡುತ್ತೆ. ಈಗ ಆಲ್ರೆಡಿ 2500 ಬರ್ತೈತೆ ಡೈಲಿ. 2 ಅವರ್ 3 ಅವರ್ ಹಾಕೋಕ್ಕೆ. ಇನ್ನೇನಾರ ಬೆಳಗಿಂದ ಸಂಜೆವರೆಗೂ ಯೂಸ್ ಮಾಡಿಬಿಟ್ರೆ ಹೆವಿ ಬಂದ್ಬಿಡ್ತದೆ. ಸೊ ಅದನ್ನು ಇಮಿಡಿಯೇಟ್ ಹೀಟಿಂಗ್ಗೋಸ್ಕರ ಇಟ್ಕೊಂಡಿದ್ದೀನಿ. ಅಂದರೆ ಇವಾಗ ಬೆಳಗ್ಗೆ ಬರ್ತೀನಿ, ಇವಾಗ ನೋಡಿ ಟೆಂಪ್ರೇಚರ್ 29.1 ಇದೆ, 29.1 ಇದೆ. ಸೊ ಬೆಳಗ್ಗೆ ಬಂದಿದ್ದ ತಕ್ಷಣ 24 ಹೋಗಿರುತ್ತಲ್ಲ, ಇಮಿಡಿಯೇಟ್ 24ಇಂದ 30ವರೆಗೂ ತಲುಪಿಸ್ತೀನಿ ಇದನ್ನು. ಅಂದರೆ ಹೀಟ್ರ್ ಹಾಕ್ಬಿಟ್ಟು 24ಇಂದ 30 ಡಿಗ್ರಿವರೆಗೂ ತಲುಪಿಸಿ ಅದಾದ ನಂತರ ನಾನು ಇದನ್ನು ಆನ್ ಮಾಡ್ತೀನಿ. ಅವಾಗೇನಾಗುತ್ತೆ, ಇದು ಹೀಟ್ನ ಅಂದರೆ ಟೆಂಪ್ರೇಚರ್ನ ಆ 30ಲೇ ಮೇಂಟೈನ್ ಮಾಡ್ಕೊತಾ ಬರುತ್ತೆ ಫುಲ್ ಡೇ. ಸೊ ಇದು ಹೀಟ್ರದ್ದು ಹಂಗಲ್ಲ. ಹೀಟ್ರ್ ಹಾಕ್ಬಿಟ್ರೆ ಒಂದ್ಸರಿ 30ಕ್ಕೆ ಹೋಗುತ್ತೆ, ಮತ್ತೆ ಆಫ್ ಆಗೋದ್ಮೇಲೆ ಸ್ವಲ್ಪ ಹೊತ್ತು ಆಗ್ತಾ ನಿಧಾನಕ್ಕೆ ಬೇಗ ಡೌನ್ ಆಗಿಬಿಡುತ್ತೆ. ಡೌನ್ ಆಗ್ದಂಗೆ ಹೋಲ್ಡ್ ಮಾಡ್ಕೊಳ್ಳೋಕ್ಕೆ ನಾನು ಯೂಸ್ ಮಾಡ್ತಾ ಇರೋಂತಹ ಒಂದು ಟೆಕ್ನಿಕ್ ಏನಂದರೆ, ಈ ಮಾಮೂಲಿ ಹ್ಯಾಲೋಜನ್ ಬಲ್ಪು, 200 ವಾಟ್ ಹ್ಯಾಲೋಜನ್ ಬಲ್ಪ್ ಇದು. ಈ ಹೀಟ್ರ್ ಬಂದ್ಬಿಟ್ಟು 2000 ವಾಟು. ಈಗ ಅಲ್ಲಿ ನೋಡಿದ್ರಲ್ಲ, ಸ್ವಲ್ಪ ಕ್ಲೀನ್ ಮಾಡಬೇಕು. ಇದೆಲ್ಲ ನಾನೇ ಸುಮ್ಮನೆ ಇಟ್ಕೊಂಡಿದ್ದೀನಿ ಗೈಸ್, ಯಾಕೆಂದರೆ ಕಸ ಗುಡ್ಸಲ್ಲ. ಹಂಗೆ ಎತ್ಬಿಡೋಣ, ವ್ಯಾಕ್ಯೂಮ್ ಕ್ಲೀನ್ ಅದೇ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಬರ್ಡ್ಸ್ ಕೇಜ್ದು ಟ್ರೇ ಕೂಡ ಅದರಲ್ಲೇ ಕ್ಲೀನ್ ಮಾಡಿದೆ ಫುಲ್ಲು. ಅಂದರೆ ಮಿಷಿನಲ್ಲಿ ಎಳ್ದಾಕ್ಬಿಟ್ಟೆ. ಸೊ ಸ್ವಲ್ಪ ಡಸ್ಟ್ ಎಲ್ಲ ಕಮ್ಮಿ ಆಗಿದೆ. ಬಟ್ ವಾರಕ್ಕೊಂದ್ಸರಿ ಕ್ಲೀನ್ ಮಾಡಬೇಕು ಅಷ್ಟೇ.